ಹಾಯ್ ಹಲೋ ನಮಸ್ತೆ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ಟಾಪಿಕ್ ಯಾರ ಬಗ್ಗೆಪ್ಪ ಅಂದರೆ ರಾಜಸ್ಥಾನ್ ರಾಯಲ್ಸ್. ಸೊ ರಾಜಸ್ಥಾನ್ ರಾಯಲ್ಸ್ನ ಫುಲ್ ಸ್ಕ್ವಾಡ್ ಹಾಗೂ ಅವರ ರೆಕಾರ್ಡ್ಸ್ ಹಾಗೂ ಪ್ಲೇಯರ್ಸ್ನ ಕೀ ಫ್ಯಾಕ್ಟ್ಸ್ ಹಾಗೂ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ ರಾಜಸ್ಥಾನ್ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಬ್ಯಾಟರ್ಸ್ ಲಿಸ್ಟಲ್ಲಿ ಯಾರು ಬರ್ತಾರೆ ನೋಡೋಣ. ಯಶಸ್ವಿ ಜೈಸ್ವಾಲ್, ಶಿಮ್ರಾನ್ ಹಿಟ್ಮಯರ್, ಶುಭಮ್ ದುಬೆ, ವೈಭವ್ ಸೂರ್ಯವಂಶಿ, ಅಮನ್ ರಾವ್. ವಿಕೆಟ್ ಕೀಪರ್ಸ್ ಧ್ರುವ್ ಜೂರಲ್, ರವಿ ಸಿಂಗ್. ಆಲ್ರೌಂಡರ್ಸ್ ರಿಯನ್ ಪರಾಗ್, ರವೀಂದ್ರ ಜಡೇಜಾ, ಸ್ಯಾಮ್ ಕರನ್, ಡೊನೋವನ್ ಫೆರೆರಿಯಾ, ಯದುವೀರ್ ಸಿಂಗ್, ಡ್ರಿ ಪೆಟ್ರೋರಿಯಸ್. ನೆಕ್ಸ್ಟ್ ಬೌಲರ್ಸ್ ಜೋಫ್ರಾ ಆರ್ಚರ್, ರವಿ ಬಿಷ್ಣೋಹಿ, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ, ಬರ್ಗರ್, ವೀಣಾ ಮಾಪಕ, ಅಡಮ್ ಮಿಲ್ನೆ, ಕುಲ್ದೀಪ್ ಸೆನ್, ಸುಶಾಂತ್ ಮಿಶ್ರಾ, ಯಶ್ ರಾಜ್, ವಿಘ್ನೇಶ್ ಪುತ್ತೂರ್, ಬ್ರಿಜೇಶ್ ಶರ್ಮಾ. ಸೊ ಇದಾಗಿತ್ತು 2026 ರಾಜಸ್ಥಾನ್ ಟೀಮ್ನ ಸ್ಕ್ವಾಡ್. ಸೊ ನೆಕ್ಸ್ಟ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. ಸೊ ರೆಕಾರ್ಡ್ಸ್ ಬಗ್ಗೆ ಮಾತಾಡೋದಾದರೆ ಮೊದಲನೇ ಬಾರಿಗೆ ಚಾಂಪಿಯನ್ಸ್ ತಂಡ ಯಾವುದಪ್ಪ ಅಂತ ನೀವೇನಾದರೂ ಕೇಳೋದಾದರೆ ಅದು ರಾಜಸ್ಥಾನ್ ರಾಯಲ್ಸ್. ಸೊ 2008ರಲ್ಲಿ IPL ಸ್ಟಾರ್ಟ್ ಆಯಿತು. ಆ IPL ಸ್ಟಾರ್ಟ್ ಆಗಿದ್ದ ಫಸ್ಟ್ ಸೀಸನಲ್ಲೇ ಗೆದ್ದಿರೋದು ಯಾರಪ್ಪ ಅಂದರೆ ಅದು ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ ಟೀಮ್ ರೆಕಾರ್ಡ್ಸ್ ಅಂತ ನೋಡೋದಾದರೆ ಹೈಯೆಸ್ಟ್ ಟೋಟಲ್, ಸೊ ಇವರು ಹೈಯೆಸ್ಟ್ ಟೋಟಲ್ ಎಷ್ಟು ಹೊಡೆದಿದ್ದಾರೆ ಅಂದರೆ 242 ರನ್ ಹೈಯೆಸ್ಟ್ ಟೋಟಲ್ ಇದುವರೆಗೂ ರಾಜಸ್ಥಾನ್ ಹೊಡೆದಿರೋದು. ಸೊ ಬ್ಯಾಟಿಂಗ್ ರೆಕಾರ್ಡ್ಸಿಗೆ ಬರೋದಾದರೆ RR ಪರ ಅತಿ ಹೆಚ್ಚು ರನ್ ಯಾರು ಹೊಡೆದಿದ್ದಾರಪ್ಪ ಅಂತ ನೀವೆಲ್ಲರೂ ಕೇಳೋದಾದರೆ ಅದು ಸಂಜು ಸ್ಯಾಮ್ಸನ್ 3986 ರನ್ ಅವರು ಹೊಡೆದಿದ್ದಾರೆ. ಅದಾದ ನಂತರ ಜಾಸ್ ಬಟ್ಲರ್ 3055 ರನ್ ಅವರು ಹೊಡೆದಿದ್ದಾರೆ. ಅದಾದ ನಂತರ ರಹಾನೆ 2810 ರನ್ನು RR ಪರ ಅವರು ಹೊಡೆದಿದ್ದಾರೆ. ನೆಕ್ಸ್ಟ್ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್, ಸೊ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ RR ಪರ ಯಾರ್ದಪ್ಪ ಹೈಯೆಸ್ಟ್ ಅಂತ ನೀವು ಕೇಳೋದಾದರೆ 124 ರನ್. ಸೊ 124 ರನ್ ಯಾರು ಹೊಡೆದಿದ್ದಾರೆ ಅಂದರೆ ಯಶಸ್ವಿ ಜೈಸ್ವಾಲ್ SRH ವಿರುದ್ಧ 2023ರಲ್ಲಿ ಜೈಸ್ವಾಲ್ ಹೊಡೆದರು. ಸೊ ಅದೇ 124 ರನ್ನನ್ನು ಕೂಡ ಜಾಸ್ ಬಟ್ಲರ್ 2021ರಲ್ಲೇ ಹೊಡೆದಿದ್ದಾರೆ. ನೆಕ್ಸ್ಟ್ 119 ರನ್ ಸಂಜು ಸ್ಯಾಮ್ಸನ್ ಅವರು ಹೊಡೆದಿದ್ದಾರೆ. ನೆಕ್ಸ್ಟ್ ಹೈಯೆಸ್ಟ್ ರನ್ನಿನ ಸಿಂಗಲ್ ಸೀಸನ್, ಸೊ RR ಪರ ಹೈಯೆಸ್ಟ್ ಒಂದೇ ಸೀಸನಲ್ಲಿ ಅತಿ ಹೆಚ್ಚು ರನ್ ಯಾರಪ್ಪ ಹೊಡೆದಿದ್ದಾರೆ ಅಂತ ನೀವೆಲ್ಲರೂ ಕೇಳೋದಾದರೆ ಅದು ಜಾಸ್ ಬಟ್ಲರ್. ಎಷ್ಟಪ್ಪ ಅಂದರೆ 863 ರನ್ನು ಒಂದೇ ಸೀಸನಲ್ಲಿ ಅವರು ಹೊಡೆದು ಆರೆಂಜ್ ಕ್ಯಾಪ್ ಗೆದ್ದಿದ್ದಾರೆ. ಸೊ ಅವ್ರು ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ರು 2022ರ ಸೀಸನಲ್ಲಿ. ನೆಕ್ಸ್ಟ್ ಬರೋದಾದರೆ 625 ರನ್. ಸೊ ಜೈಸ್ವಾಲ್ ಅವರು 625 ರನ್ 2023ರಲ್ಲಿ ಅವರು ಹೊಡೆದಿದ್ರು. ಈಗ ಬಾಲಿಂಗ್ ರೆಕಾರ್ಡ್ಸ್ಗೆ ಬರೋದಾದರೆ RR ಪರ ಅತಿ ಹೆಚ್ಚು ವಿಕೆಟ್ಸ್ ಯಾರಪ್ಪ ತಗೊಂಡಿದ್ದಾರೆ ಅಂದರೆ ಅದು ಯುಜ್ವೇಂದ್ರ ಚಹಲ್. ಸೊ ನಮ್ಮ RCBಯ ಚಹಲ್ 66 ವಿಕೆಟು RR ಪರ ಅವರು ತಗೊಂಡಿದ್ದಾರೆ. ನೆಕ್ಸ್ಟ್ ಯಾರಪ್ಪ ಬರ್ತಾರೆ ಅಂದರೆ ಸಿದ್ಧಾರ್ಥ್ ತ್ರಿವೇದಿ, ಅವರು ಎಷ್ಟು ತಗೊಂಡಿದ್ದಾರೆ ಅಂದರೆ 65 ವಿಕೆಟ್ ತಗೊಂಡಿದ್ದಾರೆ. ನೆಕ್ಸ್ಟ್ ಶೇನ್ ವಾಟ್ಸನ್, ಸೊ ಇವರು ಕೂಡ 61 ವಿಕೆಟು ತಗೊಂಡಿದ್ದಾರೆ RR ಪರ. ನೆಕ್ಸ್ಟ್ ಬರೋದಾದರೆ ಮೋಸ್ಟ್ ವಿಕೆಟ್ ಇನ್ ಎ ಸಿಂಗಲ್ ಸೀಸನ್, ಸೊ ಒಂದೇ ಸೀಸನಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಯಾರಪ್ಪ ತಗೊಂಡಿದ್ದಾರೆ RR ಪರ ಅಂತ ನೀವೇನಾದ್ರು ಕೇಳೋದಾದರೆ ಅದು ಜೆಮಿ ಫೋಲ್ಕ್ನರ್. ಸೊ ಜೆಮಿ ಫೋಲ್ಕ್ನರ್ ಅವರು 2013ರಲ್ಲಿ 28 ವಿಕೆಟ್ ಅವರು ಪಡ್ಕೊಂಡಿದ್ರು. ಅದಾದ ನಂತರ 27 ವಿಕೆಟನ್ನು ಯುಜ್ವೇಂದ್ರ ಚಹಲ್ ಅವರು 2022ರಲ್ಲಿ ತಗೊಂಡಿದ್ರು. ಸೊ 2022ರಲ್ಲಿ 27 ವಿಕೆಟ್ ತೆಗೆದುಕೊಂಡು ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ರು. ಇವಾಗ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಸೊ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ಅಂದರೆ ಮೊದಲನೇದಾಗಿ ರಿಯನ್ ಪರಾಗ್, ಒನ್ ಆಫ್ ದಿ ಯಂಗೆಸ್ಟ್ ಕ್ಯಾಪ್ಟನ್. ಸೊ ಕಿರಿಯ ಕ್ಯಾಪ್ಟನ್ ಯಾರಪ್ಪ IPL ಅಂತ ಕೇಳಿದ್ರೆ ಅದು ರಿಯಾನ್ ಪರಾಗ್. ಸೊ ರಿಯಾನ್ ಪರಾಗ್ ಬಗ್ಗೆ ಹೇಳಬೇಕಾದ್ರೆ ಅವರು ಒಂದು ಗುಡ್ ಬ್ಯಾಟ್ಸ್ಮನ್ ಕಮ್ಸ್ ಬೌಲರ್. ಸೊ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಸೊ ಇದರಿಂದ RR ಅವರಿಗೆ ಕ್ಯಾಪ್ಟನ್ಸಿ ನೀಡಿದೆ. ಸೊ ನೆಕ್ಸ್ಟ್ ಬರೋದಾದರೆ ಯಶಸ್ವಿ ಜೈಸ್ವಾಲ್ ಬಗ್ಗೆ ಮಾತಾಡೋದಾದರೆ ಸೊ ಅತಿ ವೇಗವಾಗಿ IPL ಅಲ್ಲಿ 50 ರನ್ ಯಾರಪ್ಪ ಹೊಡೆದಿದ್ದಾರೆ ಅಂದರೆ ಅದು ಯಶಸ್ವಿ ಜೈಸ್ವಾಲ್.
13 ಬಾಲ್ಗೆ 50 ರನ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದರಿಂದನೇ ಗೊತ್ತಾಗತ್ತೆ ಅವ್ರು ಎಂಥ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ. ಸೊ ನೆಕ್ಸ್ಟ್ ಬರೋದಾದ್ರೆ ವೈಭವ್ ಸೂರ್ಯವಂಶಿ. ಸೊ ಇವರು ಅತಿ ಕಿರಿಯ ಆಟಗಾರ. ಅವ್ರು ಆಲ್ರೆಡಿ ಈಗ ಸೆಂಚುರಿ ಕೂಡ ಹೊಡೆದಿದ್ದಾರೆ. ನೆಕ್ಸ್ಟ್ ಬರೋದಾದ್ರೆ ರವಿಚಂದ್ರ ಜಡೇಜಾ. ಸೊ ರವಿಚಂದ್ರ ಜಡೇಜಾ ಒನ್ ಆಫ್ ದಿ ಗ್ರೇಟೆಸ್ಟ್ ಆಲ್ರೌಂಡರ್ ಇನ್ CSK ಆಗಿದ್ರು ರವೀಂದ್ರ ಜಡೇಜಾ. ಸೊ ಇವಾಗ ಅವ್ರನ್ನ RR ಸಂಜು ಸ್ಯಾಮ್ಸನ್ ಸ್ವ್ಯಾಪ್ ಮಾಡಿ ರವೀಂದ್ರ ಜಡೇಜಾನ ಕರ್ಕೊಂಡಿದ್ದಾರೆ. ಇದು ಒಂದು ಒಳ್ಳೆ ಮೂವ್ ಆಗಿದೆ RR ಕಡೆಯಿಂದ. ಸೊ ಇಲ್ಲಿ ಜಡೇಜಾ 4 ಓವರ್ ಬಾಲಿಂಗ್ ಕೂಡ ಮಾಡ್ತಾರೆ, ಆಸ್ ಅ ಫಿನಿಷರ್ ರೋಲ್ ಕೂಡ ಪ್ಲೇ ಮಾಡ್ತಾರೆ. ಹಾಗೂ ಎಷ್ಟೋ ಮ್ಯಾಚ್ಗಳನ್ನ ಇವರು ಫಿನಿಷರ್ ಆಗಿ ಬಂದ್ಬಿಟ್ಟು ಮ್ಯಾಚ್ನ ಮುಗಿಸಿದ್ದಾರೆ. ಸಪೋಸ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದೇ CSK ಮತ್ತೆ GT ಫೈನಲ್ ಇರಬೇಕಾದ್ರೆ 2 ಬಾಲ್ಗೆ 10 ರನ್ ಬೇಕಾಗಿತ್ತು. ಸೊ ಆ 2 ಬಾಲ್ಗೆ 10 ರನ್ ಜಡೇಜಾ ಹೊಡೆದ್ಬಿಟ್ಟು ಆ ವರ್ಷ CSKಗೆ ಚಾಂಪಿಯನ್ಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ, 2 ಬಾಲ್ಗೆ 10 ರನ್ ಹೊಡೆದು. ಸೊ ನೆಕ್ಸ್ಟ್ ಮಾತಾಡೋದಾದ್ರೆ ಜೋಫ್ರಾ ಆರ್ಚರ್. ಸೊ ಜೋಫ್ರಾ ಆರ್ಚರ್ ಒನ್ ಆಫ್ ದಿ ಫೈನೆಸ್ಟ್ ಡೆತ್ ಬೌಲರ್. ಹಾಗೂ ತುಂಬ ವೇರಿಯೇಷನ್ ಇದೆ, ತುಂಬ ಚೆನ್ನಾಗಿ ಒಳ್ಳೆ ಬಾಲಿಂಗ್ ಮಾಡ್ತಾರೆ. ಹಾಗೂ ಕೀ ಪ್ಲೇಯರ್ ಇನ್ RR ಫಾರ್ ಬಾಲಿಂಗ್ ಯಾರು ಅಂತ ನೀವೇ ನನಗೆ ಕೇಳೋದಾದರೆ ಅದು ಜೋಫ್ರಾ ಆರ್ಚರ್. ನೆಕ್ಸ್ಟ್ ರವಿ ಬಿಷ್ಣೋಯಿ. ರವಿ ಬಿಷ್ಣೋಯಿಯನ್ನು 7,20,00,000 ಕೊಟ್ಟು RR ಈ ವರ್ಷ ಬಿಡ್ ಮಾಡಿದ್ದಾರೆ. ಸೊ ಅವರು ಕೂಡ ಒಂದು ಒಳ್ಳೆ ಗುಡ್ ಸ್ಪಿನ್ನರ್ ಆಗಿ ಕಂಡು ಬರ್ತಾರೆ. ಇನ್ನು ಶಿಮ್ರಾನ್ ಹಿಟ್ಮ್ಯಾರ್. ಸೊ ಹಿಟ್ಮ್ಯಾರ್ ಬಗ್ಗೆ ಮಾತಾಡೋದಾದರೆ ಅವರೊಂದು ವೆಸ್ಟ್ ಇಂಡೀಸ್ ಪ್ಲೇಯರ್. ನಮಗೆ ಈಗ ಆಲ್ರೆಡಿ ಗೊತ್ತು ವೆಸ್ಟ್ ಇಂಡೀಸ್ ಪ್ಲೇಯರ್ ಯಾವ ಥರ ಆಡ್ತಾರೆ ಅಂತ. ಸೊ ಅವರೆಲ್ಲ ಪವರ್ ಹಿಟರ್ಸ್ ಆಗಿರ್ತಾರೆ. ಸೊ ಅದೇ ಈ RR ಟೀಮಲ್ಲಿ ಪವರ್ ಹಿಟರ್ ಯಾರಪ್ಪ ಅಂತಂದರೆ ಅದು ಶಿಮ್ರಾನ್ ಹಿಟ್ಮಯರ್. ಸೊ ಅವರು ಫಿನಿಷರ್ ರೋಲ್ನ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾರೆ RR ಟೀಮಲ್ಲಿ. ಇದಾಗಿತ್ತು ಪ್ಲೇಯರ್ಸ್ನ ಕೀ ಫ್ಯಾಕ್ಟ್ಸ್. ಸೊ ಫೈನಲಿ ಬರೋದಾದರೆ ನನ್ನ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಫಾರ್ RR ಯಾರಪ್ಪ ಅಂತ ನೀವೇನಾದ್ರು ಕೇಳೋದಾದರೆ ಮೊದಲನಿಗೆ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ಧ್ರುವ್ ಜೂರಲ್, ರಿಯಾನ್ ಪರಾಗ್, ಶಿಮ್ರಾನ್ ಹಿಟ್ಮಯರ್, ರವೀಂದ್ರ ಜಡೇಜಾ, ಸ್ಯಾಮ್ ಕರನ್, ಜೋಫ್ರಾ ಆರ್ಚರ್, ರವಿ ಬಿಷ್ಣೋಯಿ, ಸಂದೀಪ್ ಶರ್ಮಾ ಹಾಗೂ ತುಷಾರ್ ದೇಶಪಾಂಡೆ. ಸೊ ಇದಾಗಿತ್ತು ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ ರಾಜಸ್ಥಾನ್ ರಾಯಲ್ಸ್. ಸೊ ನಿಮ್ಮ ಸ್ಟ್ರಾಂಗೆಸ್ಟ್ 11ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೇ ರೀತಿ ಹೆಚ್ಚು ವಿಡಿಯೋಸ್ ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಈ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಹೊಸಬ್ರು ಈ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮೊದಲಿನಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಎಲ್ಲ ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್.